ಅವ ನಾ ಬಂದಿದ್ದ ಕೆಲಸ ಹೆಂಗೋ ಒಟ್ಟಾಯ್ತಲ್ಲವ. ನಾ ಇನ್ನು ಊರಿಗೆ ಹೋಗ್ಬಿಡ್ತೀನಿ. ನಂತರ ಇಲ್ಲೇನು ಕೆಲಸವ, ಹುಡುಗರದು ಸುಟ್ಟಿ ಮುಗ್ಯಾಕ ಬಂತು. ಇವರು ಫೋನ್ ಹಚ್ಚಕತ್ತಾರ, ಬಾ ಮತ್ತು ಎಷ್ಟು ದಿನ ಅಂತ ಉಳಿತಿ ಅಂಥೇಳಿ. ನಾನು ಹೋಗ್ಬರ್ತೀನವ. ಅಲ್ಲ ಬಾ ಮಗಳ, ಏನು ಕೆಲಸ ಐತಿ? ಹುಡುಗರ್ಗೂ 4 ದಿನ ಸುಟ್ಟಿ ಐತಿ. ನಿನ್ನ ಗಂಡಗೆ ಹೇಳು ಹುಡುಗರನ್ನು ಇಲ್ಲೇ ಕರ್ಕೊಂಡು ಬಾ ಅಂಥೇಳಿ. ಇನ್ನೂ 4 ದಿನ ಉಳಿ. ನಿಮ್ಮ ತಮ್ಮನ ಹೆಂತ ಬಂದಾಳ, ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾಳ, ಆರಾಮ್ ಉಂಡು ತಿಂದು ಇರು. ಹೌದು ಅದಕ್ಕೆಮ್ಮ, ನೀವು ಉಳಿರಿ, ನಾವು ಬಂದೇವಲ್ಲ, ನಿಮ್ಗೇನು ಬೇಕು ಹೇಳ್ರಿ, ನಾ ಎಲ್ಲ ಮಾಡ್ಕೊಡ್ತೀನಿ. ಅಯ್ಯೋ ಇಲ್ಲವ ರಜನಿ, ನೀ ಪಾಪ ನೀ ಮನೆಗೆ ಬಂದಾಗಿಂದ ನನ್ನ ಅಡುಗೆ ಮನೆಗೆ ಹೋಗಾಕ ಬಿಟ್ಟಿಲ್ಲ. ಪ್ರತಿಯೊಂದು ಕೆಲಸನೂ ನೀನೇ ಮಾಡಿ. ಸುಳ್ಳು ಯಾಕೆ ಹೇಳ್ಬೇಕು, ಅಪ್ಪ ನೋಡಿ ಏನೋ ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ. ಮೊದಲ ಅಪ್ಪ ಅಡುಗೆ ಮನೆದು ಅದು ಇದು ಮಾಡ್ತಿದ್ದ ಈ ಮನ್ಯಾಗ. ನಾವು ಚಿಕ್ಕ ವಯಸ್ಸಿಂದನೂ ಇದೆಲ್ಲ ನಮ್ಗೆ ಕಾಮನ್. ನೀನು ಅಪ್ಪನ್ನು ಬಡಿಸಿ ರೆಸ್ಟ್ ಕೊಟ್ಟು ಬೇಡ ಮತ್ತೆ ಬರ್ತೀವಂತ. ಲಗುನ ಒಳ್ಳೆ ಸುದ್ದಿ ಕೊಡ್ರಿ, ಇಬ್ರು ಗಡ್ಡ ಹೆಂಡತಿ ಆದಷ್ಟು ಲಗುನ ಬರ್ತೇವಂತ. ಅದಕ್ಕಿನ್ನೂ ಟೈಮ್ ಐತಿ. ಟೈಮ್ ಇರ್ತೈತಲ್ಲವ, ಯಾವತ್ತೋ ಒಂದಿನ ಟೈಮ್ ಬರಲೇಬೇಕಲ್ಲ. ಹಾಂ ಸರಿವಾ, ನೋಡು ಇನ್ನೊಂದು 2 ದಿನ ಇರಂತೆ ನಾನು. ಇಲ್ಲವ, ನೀನೋ ಇರಂತಿ, ನನಗೂ ಇರೋ ಮನಸ್ಸು ಐತಿ. ಆದ್ರೆ ಅಲ್ಲಿ ನಡಿಬೇಕಲ್ಲವ. ನಿನ್ಗೆ ಗೊತ್ತಲ್ಲ, ನಮ್ಮ ಅತ್ತಿಗೂ ಮಾಡಕ್ಕೆ ನೀಗಂಗಿಲ್ಲ. ಏನೋ ಹಿಂಗೆ ನಮ್ಮ ತಮ್ಮಂದ ಹೆಣ್ಣು ನೋಡಕ್ಕೆ ಹೊಂಟೇನ್ರಿ ಅಂದಿದ್ದಕ್ಕೆ ಒಂದು 2 ದಿನ ಹೋಗ್ಬಾವ ಅಂತ ಹೇಳಿದ್ರೆ, ಈಗ ಮತ್ವಿನ ಆಗ್ತಲ್ಲ. ನೀವು ಆರಾಮಾಗಿ ನೀವು ಹೊಂದಾಣಿಕೆಗೆ ಬಿಡೋದ್ಬಿಡ್ರಿ. ನಮ್ಗೇನೈತಪ್ಪ, ನಾ ಇನ್ನು ಬರ್ತೇನೆ ಅಪ್ಪ, ನಾನು ಹೋಗಿ ಬರ್ತೀನಿ. ಅಲ್ಲ ರಾಣಿ, ಯಾಕಪ್ಪ ಏನಾಯ್ತು ಅಭಿಷೇಕ? ಅಲ್ಲಕ್ಕ, ಇನ್ನೊಂದು 2 ದಿನ ಉಳಿಬೇಕಿಲ್ಲ. ಏನವ ಹಿಂಗೆ ಬಂದು ಹಿಂಗೆ ಹೊಂಟಿ, ಹುಡುಗರನ್ನು ಕರ್ಕೊಂಬರ್ಲಿಲ್ಲ, ಹಿಂಗಾದ್ರೆ ಹೆಂಗೆ ಹೇಳು? ನೀವಾಗಿಬ್ರು ಗಂಡ ಹೆಂಡತಿ ಸೇರಿ ಒಂದಿನ ನಮ್ಮ ಮನೆಗೆ ಊಟಕ್ಕೆ ಬರ್ರಿಪ್ಪ. ನಮ್ಮ ಅತ್ತಿ, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲರೂ ನಿಮ್ಮ ಹೆಂಡತಿ ನೋಡ್ತಾರೆ, ಯಾರು ನೋಡೇ ಇಲ್ಲಲ್ಲ. ಅದಕ್ಕೆ ನೀವಿಬ್ರು ಬರ್ರಿ, ನಾ ಇನ್ನು ಬರ್ತೀನಪ್ಪ. ಮತ್ತೆ ಬರ್ತೇನೆ, ತಪ್ಪಿ ಕೂಡ ನನ್ನ ರೈಲ್ವೆ ಸ್ಟೇಷನ್ದ ಡ್ರಾಪ್ ಮಾಡಕ್ಕೆ ಬರ್ತೀಯಾ? ಸರಿ ಅಕ್ಕ, ಬರ್ತೀನಿ. ಸರಿವಾ, ನಾನು ಹೋಗಿ ಬರ್ತೀನಿ. ರಜನಿ, ಹಿಂಗಣ್ಣ ಕರ್ಕೊಂಡ ನಮ್ಮ ಮನೆಗೆ ಒಂದ್ಸಲ ಬಾವ. ನೋಡು ಅಭಿಷೇಕ, ನೀನು ಪರೀಕ್ಷೆ ಇದಾವಂತೆಲ್ಲೋ ಈಗ ಸದ್ಯಕ್ಕೆ ಪರೀಕ್ಷೆ ಎಲ್ಲ ಮುಗಿಸ್ಕೊಂಡು ಫ್ರೀ ಆದ್ಮೇಲೆ ನಿನ್ನ ಹೆಂಡತಿ ಕರ್ಕೊಂಬಾಪ. ನಿನ್ಗೆ ಎಂಥದ್ದು ಬೇಕಂತದೊಂದು ಅಂಗಿ, ನಿನ್ನ ಹೆಂಡತಿಗೆ ಎಂಥದ್ದು ಬೇಕಂತದೊಂದು ಸೀರೆ ತಗೊಂಡು ಇಟ್ಕೊಂಡಿರ್ತೇನಂತ. ನಿಮ್ಗೆ ಆವಾಗ ಬಂದಾಗ ಕೊಡ್ತೇನೆ. ಮದ್ವೆ ಅಂತೂ ಹಿಂಗಾಯ್ತು, ಏನು ಆಯರ್ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೆಗೆ ಬರಂಗ. ಅಯ್ಯೋ ಅದಕ್ಕೆಮ್ಮ, ಅದೆಲ್ಲ ಮಾಡಬೇಕಂತ ಏನಾದರೂ ಆಯ್ತಾ? ಸರಿ ಅಕ್ಕ, ಆಯ್ತು. ಇಲ್ಲವ, ಪದ್ಧತಿ ಪ್ರಕಾರ ಮನೆ ಹೆಣ್ಮಕ್ಳು ಮಾಡೋದನ್ನೆಲ್ಲ ಮಾಡ್ಬೇಕವ. ಸರಿ, ಸಣ್ಬಗಪ್ಪರ ನೋಡ್ರಿ, ಸಣ್ಬಗಪ್ಪರ ಹೆಂಗಿದ್ರು ಅಭಿಷೇಕದ ಮದುವೆ ಆಗೈತಿ. ನೀವು ಅವನ ತಲೆ ಒಳಗೆ ಏನೇನೋ ತುಂಬಿ ಆಕೆ ತಲೆನೂ ಹಾಳು ಮಾಡಬೇಡ್ರಿ. ಅವರಿಬ್ರು ಆರಾಮಾಗಿ ಸುಪ್ಪಾಕಿರಿ. ಅಯ್ಯೋ ಏನವ ಹಿಂಗಂತೀರ ರಾಣಿ? ಹಾಂ ಸಾಕು, ಅದನ್ನ ದೊಡ್ಡದು ಮಾಡಿ ಹೇಳಕ್ಕೆ ಹೋಗ್ಬೇಡ್ರಿ. ಇಲ್ಲೇ ದಾಳವು. ನಾನು ಬರ್ತೀನಿ ಸಣ್ಬಗ್ರ, ನಾನು ಬರ್ತೀನಿ. ನಾ ಹೇಳಿದ ನಮ್ಮ ಮರಿದ ನೆನಪಿಟ್ಕೊರಿ. ಸರಿ ರಾಣಿ, ಸರಿ. ಏನದು ಸಣ್ಬಗಪ್ಪ, ಏನೋ ರಾಣಿ ಕಿವ್ಯಾಗ ಹೇಳಕತ್ತಿದ್ಲು? ಏನಿಲ್ಲ ಬಂಗಾರಕ್ಕ, ರಾಣಿ ಹಂಗೆ ಏನ್ರ ಹೇಳ್ತತ್ತ, ಬಾ ಮಸ್ಕಿರಿ ಮಾಡ್ತಿರ್ತಾಳ. ಅಪ್ಪ, ಇನ್ನರ ನಿಮ್ಗೆ ರಶ್ ಇರ್ತೈತಿ ಮನ್ಯಾಗ. ನಿನ್ನ ಸೊಸಿ ಬಂದಾಳ, ನಿನ್ನ ಚಂದಗೆ ನೋಡ್ಕೋತಾಳ. ಅವ್ವ, ಇಷ್ಟು ದಿನ ನಿಮ್ಮ ಅವು ಚಲೋತಿಗೆ ನೋಡ್ಕೋತಿರ್ಲಿಲ್ಲೇನೋ? ಹಂಗೆ ಹೇಳಿಲ್ರಿ ನಾನು. ಸೊಸಿ ಬಂದ್ಮೇಲೆ ಬೇರೆ, ಅವು ನೋಡ್ಕೋದ ಬೇರೆ. ಅಪ್ಪ ಒಳಗೆ ಮಾಡ್ತಿದ್ದ, ಈಗ ಎಲ್ಲ ಮಾಡ್ಕೊಂಡು ಹೋಗ್ತಾಳ. ರಜನಿ ಈಗ ಹಂಗ ರಶ್ ಇತ್ತು ಅಂತ ಹೇಳಕತ್ತೀನಿ. ಅಪ್ಪ, ನಿನ್ನ ಆರೋಗ್ಯದ ಕಡೆ ಗಮನ ಕೊಡಪ್ಪ. ಚೆನ್ನಾಗಿ ನೋಡ್ಕೊ, ಬರೀ ಕೆಲಸ ಅಂತ ಬಡ್ಕೋಬೇಡಪ್ಪ ನೀನು. ಆತು ಮಗಳ, ಆತು, ನೀ ಆರಾಮಿರುವ. ತ್ರಾಸ ತಗೋಬೇಡ. ಏನಾರ ಇದ್ರೆ ಫೋನ್ ಹಚ್ಚಿ, ಏನಾರ ಬೇಕಂತಂದ್ರೆ ನಿಮ್ಮ ಅವನ ಕಡೆ ನಿಮ್ಮ ತಮ್ಮನ ಕಡೆ ಕೇಳ. ಸುಮ್ಮ ಇರಬೇಡ. ಇಲ್ಲಪ್ಪ, ನಾ ಕೇಳೋಕ್ಕಿಂತ ಮುಂಚೆ ಅವ್ವ ಕೊಟ್ಟ ಬಿಟ್ಟಿರ್ತ. ನಾ ಕೇಳೋದಿನ್ನ ಬಾಯಿಗಿರ್ತೈತಿ, ಅಷ್ಟೊತ್ತಿಗೆ ನಂಗೆ ಬಂದುಬಿಟ್ಟಿರ್ತೈತೆ. ಹಿಂಗಾಗಿ ನನಗೆ ಕೊರತೆನ ಬಿದ್ದಿಲ್ಲ. ಅವ್ವ, ನಾ ಬರ್ತೀನವ ಇನ್ನ. ಹ್ಞೂ ಮಗಳ, ಆತು. ಒಂದು ಕೊನೆಗೆ ಅಲ್ಲಿ ನಮ್ದು ಕನ್ನಡಿ ಮುಂದೆ ಒಂದು 10,000 ರೂಪಾಯಿ ಇಟ್ಟಿನಿ, ತೊಗೊಂಡು ಹೋಗು. ತಮ್ಮನ ಮದುವೆ ಮಾಡಿ ಒಂದು ಒಳ್ಳೆ ಸೀರೆ ಬಂಗಾರಕ್ಕೆ ಕೊಡಬೇಕಿತ್ತು. ಅದೃಷ್ಟ ಹೋಗಿಲ್ಲ. ಒಂದು ಒಳ್ಳೆ ಸೀರೆಯಾರ ತಗೋ. ಅದೆಲ್ಲ ಯಾಕವ ಈಗ ಇರಲಿ, ಸದ್ಯಕ್ಕೆ ತೊಗೊಂಡು ಹೋಗು. ಮುಂದಿನ ಸಲ ನಿನ್ನ ಮಕ್ಕಳು ಗಂಡ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ಅರ್ವಿ ಕೊಡ್ಸಿ ಕಳಿಸ್ತಾನಂತ. ಸರಿ ಅವ, ಆರಾಮಿರಿ ಇಬ್ರು ಗಂಡ ಹೆಂಡತಿ. ರಜನಿ ನೋಡು, ಆದ್ರೆ ನಿಮ್ಮ ಅವನ ಮನೆಗೆ ನಿಮ್ಮ ಅಪ್ಪನ ಮನೆಗೆ ಒಂದಿನ ಹೋಗ್ಬಾ. ಸರಿ ಅಮ್ಮ, ಸರಿ ಅದಕ್ಕೆಮ್ಮ, ನೀವು ಹೇಳ್ದಂಗೆ ಆಗಲಿ. ನಡಿಯಕ್ಕ, ನೀನು ಬಿಟ್ಟು ಬರ್ತೀನಂತ. ನಡೀಪ ರೀ. ಹ್ಞೂ ರೀ, ಒಳ್ಳೆ ಕೆಲಸ ಐತಿ, ಹೋಗ್ತೀನಿ. ಯಾಕೆ ಸಣ್ಬಗ, ರಾಣಿ ಏನು ಹೇಳಿದ್ಲು ಕಿವ್ಯಾಗ? ಏನಿಲ್ಲ ಕರ, ಏನಿಲ್ಲ. ನಂಗೆ ಅಭಿಷೇಕ್ ಯಾವಾಗ ಹೋಗ್ತಾನ ಪರೀಕ್ಷೆ ಬರೆಯಾಕ? ಇನ್ನೇನ, ನಾಳೆ ಅಭಿಷೇಕನ ಕಳಿಸೋದ ಊರಿಗೆ. ಅಭಿಷೇಕ್ ಊರಿಗೆ ಹೋಗ್ಲಿ, ಬರ್ತೇನೆ. ಅಲ್ಲಲ್ಲಿ ಬೆಳಿಗ್ಗೆ ಏನ ಬಾಗಿಲ ಕಡೆ ನೋಡ್ಕೊತ ರೀ,
ನನ್ನ ಮೊಮ್ಮಗಳು ನನ್ನ ಮಗಳು ಬರ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ಬೆಳಗ್ಗೆಯಿಂದ ಅವ್ರದ್ದು ಹಾದಿ ಕಾಯಕತ್ತೇನಪ್ಪ. ಹೌದಾ? ಪೂಜಾನು ಅಮೂಲ್ಯನು ಬರ್ತಾರಂತ? ಹ್ಞೂ ರೀ, ಅದ ಕಾರಣ ಮಾಡೋ ಕೆಲಸ ಅಲ್ಲೇ ಕೈ ಬಿಟ್ಟ ಯಾವಾಗ ಬರ್ತಾವ ನೋಡಕತ್ತೀನಿ. ಎಷ್ಟು ದಿನ ಆತ ನಮ್ಮ ಪೂಜಾ ಉಳ್ಯಾಕಂತ ಬಂದೇ ಇಲ್ಲ. ಯಾಕೋ ಬೇಸರ ಆಗೈತಿವ. ಒಂದು ಈಗ ಹೆಂಗಿದ್ರು ಅಮ್ಮನ ಶಾಲೆಗೂ ಸುಟಿ ಐತಿ, ಕಾಲೇಜು ಸುಟಿ ಐತಿ, ಒಂದು 4-5 ದಿನ ಉಳ್ಯಾಕ ಬರ್ತೀನಿ ಬೇ ಅಂತ ಅಂದಿದ್ಲ. ಅದಕ್ಕೆ ಭಾರ ಯವ್ವ ನನ್ನ ಮಗಳ ಅಂತ ನಾನು ಅಂದಿದ್ದೆ. ಅದಕ್ಕೆ ಬರ್ತೇನಿಲ್ಲ, ಹೊಂಟು ಜನ ಬರ್ತೇನೆ ಅಂದಿದ್ರೆ ಇನ್ನೂ ಮಟ್ಟ ಬಂದಿಲ್ಲ ನೋಡ್ರಿ. ಬರ್ತಾರ ಅವರು ಏನು ಕೈಯಾನ ಗಾಡಿ ಅಲ್ಲಿ ಹತ್ತಿರಂತಂದ್ರೆ ಇಲ್ಲಿ ಬಂದು ಹಿಡಿತಾರೆ. ಅಜ್ಜಿ ಬಾರ ಅಲ್ಲಿ ನಿಂತಿಯಲ್ಲ ಅಮ್ಮ, ಬಾ. ಎಷ್ಟು ದೊಡ್ಡ ಕೈಗಿ ಗಿರ್ಜಿ ಅಂತೂ ಇಂತೂ ಸಂತೂರ್ ಅಜ್ಜಿ ಆದಿ ಬಿಡ್ಲೆ. ಅಜ್ಜಿ ಅದ ಸಂತೂರ್ ಮಮ್ಮಿ ಆಗತ್ತೆ, ಸಂತೂರ್ ಅಜ್ಜಿ. ನನ್ನ ಮುದ್ದಿನ ಮೊಮ್ಮಗಳವ. ಎಷ್ಟು ದಿನ ಆತ್ಲೆ ಬರಲೆ? ಯಾಕ ಈ ಅಮ್ಮ ನೆನಪ ಇಲ್ಲನ? ನನ್ನ ಬಂಗಾರ ಗೀತೆ ಆಯ್ತು. ಮೊಮ್ಮಗಳ ಅಟ್ಟ ವಿಚಾರಿಸ್ಕೊತೀಯೋ ಈ ಮಗಳನ್ನ ವಿಚಾರಿಸ್ಕೊತೀಯ ನೋಡ ಅಜ್ಜಿ. ಅಮ್ಮಗ ಅವಾಗ ಎಷ್ಟು ಒಂಥರ ಜಲಸ್ ಫೀಲ್. ನೀನ್ ನನ್ನ ಇಷ್ಟಪಡ್ತಿ ಅಂತೇಳಿ ಈಕಿಗೆ ಒಂಥರ ಜಲಸ್. ಹೌದು, ನಿಮ್ಮಿಬ್ಬರು ನೋಡ್ರೆ ನನಗೊಂಥರ ಹೊಟ್ಟಿವ್ರಿ. ಅವ್ವ ನೀ ಇದ್ರ ಮೊಮ್ಮಗಳ. ಹೆಂಗದಿವ ಪೂಜಾ? ಆರಾಮದಿಯಾ? ಹ್ಞೂನವ್ವ ಆರಾಮದೀನಿ. ನೀ ಹೆಂಗದಿವಿ? ಆರಾಮದೇನಿ ಮಗಳ, ಆರಾಮದೇನಿ. ಎಷ್ಟು ದಿನ ಆತ್ಲೆ ನೀನು ನೋಡಿ. ಮೊನ್ನೆ ಯಾವಾಗ ನಿಮ್ಮ ಊರಿಗೆ ಬಂದೀನಿ, ಹಿಂಗೆ ಹೋಗಿ ಹಿಂಗೆ ಬನ್ನಿ ಅಂಥೇಳಿ ನೋಡಿ ಚಂದಂಗೆ ನೋಡ್ದಂಗೆ ಆಗಲಿಲ್ಲ. ಅಮ್ಮನು ಕಾಲೇಜ್ಗೆ ಹೋಗಿದ್ದೆ. ಬರ್ರಿ ಒಳಗೆ ಬರ್ರಿ ಅಮ್ಮ, ಬಾ ಒಳಗೆ ಬಿಸಿ ಬಿಸಿ ಚಹಾ ಮಾಡ್ಕೊಡ್ತೀನಿ, ಉಪ್ಪಿಟ್ಟು ಮಾಡೇನಿ ಬರ್ರಿ. ಹೆಂಗದೀವ ಮೊಮ್ಮಗಳ? ಆರಾಮದೇನ ಅಜ್ಜ, ನೀ ಹೆಂಗದಿ? ಹ್ಞೂ ಮೊಮ್ಮಗಳ ನಾನು ಆರಾಮದೇನಿ. ಎತ್ತರ ಬಿಡ್ತೀಯ ಅಮ್ಮು? ನೋಡು ಸೇಮ್ ನಮ್ಮ ಪೂಜಾ ನಂಗೆ ಎಲ್ಲ. ನಮ್ಮ ಪೂಜಾ ನಂಗೆ ಇಲ್ಲಕ್ಕಿ ಎಲ್ಲ ಅವರಪ್ಪ ಸಿದ್ಧಾರ್ಥನ. ಹಾಗ ಪೂಜಾನ ಮಗಳು ಪೂಜಾ ನಂಗ ಅದ. ನೀವೆಲ್ಲಿ ಬಿಡ್ತೀರಿ ನಿಮ್ಮ ಹಠ? ನಿಮ್ಮ ಮಳೆಯನ್ನ ಹೆಚ್ಚು ಬಿಡ್ರಿ. ಪೂಜಾ ಹಳೆ ಅಂದ್ರೆ ಬರಲಿಲ್ಲ, ಕರ್ಕೊಂಬರ್ಬೇಕು ಬ್ಯಾಡ್ಲೆ. ಇಲ್ಲವಾ ನಿಂಗೆ ಗೊತ್ತಾಯ್ತಲ್ಲ, ಆಫೀಸು ಕೆಲಸ ಅದು ಇದು ಅಂತಾರ. ಅವ್ರು ಬಾ ಅಂದ್ರೆ ನಾಳೆ ಬಾ ಅಂತ ಹೇಳಿನಿ. ಹೆಂಗಿದ್ರು ಶನಿವಾರ ಐತಲ್ಲ, ನಾ ಸಂಜೆಗೆ ಬಂದು ರವಿವಾರ ಒಂದಿನ ಐತಿ, ಸೋಮವಾರ ಬೆಳಗ್ಗೆ ಇಲ್ಲಿಂದ ಆಫೀಸ್ಗೆ ಹೋಗ್ತೀನಿ ತಗೋ ಅಂತ ಹೇಳ್ಯಾರ. ಆಯ್ತು ತಗೋರಿ ಅಂತ ಹೇಳಿ. ಹೌದಾ? ಚಲೋ ಆಯ್ತು ನಡ್ರಿ, ಕೈಕಾಲು ಮುಖ ತಕೊಂಬರಿ. ಅಮ್ಮ ಬಾ ಉಪ್ಪಿಟ್ಟು ಮಾಡೇನಿ ಬಾ. ಈ ಉಪ್ಪಿಟ್ಟೆ ಅಂತಿ ನಾ ಮಾಡೋ ಉಪ್ಪಿಟ್ಟು ನಿನಗೆ ಇಷ್ಟ ಅಲ್ಲದೆ ನಿನ್ನ ಮನಸ್ಸಿಗೆ ಬರ್ತೈತಲ್ಲ. ಬಾ ಚಲೋ ತಂಗೆ ಶೇಂಗಾ ಉದ್ದಿನ ಬೇಳೆ ಹಾಕಿ ಮಾಡೇನಿ ನಡಿ. ಹೌದಾ ಅಜ್ಜಿ? ಮಾವ ಇಲ್ಲಿ? ಮಾವ ಹೊಲಕ್ಕೆ ಹೋಗೈತವ. ಅದ ನಾವು ಬರ್ತೇನಂತ ಗೊತ್ತಿದ್ರು ಹೊಲಕ್ಕೆ ಹೋಗಿತ್ತಾ? ಅಯ್ಯ ಹುಚ್ಚಿ, ನೀ ಬರ್ತೇನಂತ ಗೊತ್ತಾ ಇಲ್ಲ ಅವಂಗ. ನಾನು ಹೇಳೇ ಇಲ್ಲ ನೋಡು. ನಿನ್ನೆ ಏನೋ ಕೆಲಸ ಇತ್ತಂತ ರಾತ್ರಿ ಹೋದವ, ಬರೋದು ಲೇಟ್ ಆತ, ಹಿಂಗಾಗಿ ಗೊತ್ತಾಗಿಲ್ಲ. ಬರ್ತಾನ ತಗೋ. ನಂಗೆ ಮಾವ ನೋಡ್ಬೇಕಾದ್ರೆ ನೋಡ್ಬೇಕೀಗ. ಎಲ್ಲದನವ? ಅಲ್ಲವಾ ಹೊಲಕ್ಕೆ ಹೋಗ್ಯಾನವ, ನೋಡ್ಬೇಕಾದ್ರೆ ಹೆಂಗ್ಲೆ ಬರ್ತಾನ ಈಗ ಬರ್ತಾನ. ಇಲ್ಲ ಅಂದ್ರೆ ನಿಮ್ಮ ಅಜ್ಜ ಊಟ ತೊಗೊಂಡು ಹೋಗಿರ್ತಾನೆ ಹೊಲಕ್ಕೆ, ಅವನ ಜೊತೆಗೆ ಹೋಗಂತೆ ತಗೋ. ಅಮ್ಮು ನಡಿ, ಮೊದ್ಲ ಕೈಕಾಲು ಮುಗ ತಕ್ಕೊಂಡು ತಿನ್ಬಾ. ಏನ್ರಿ ನಾಷ್ಟಾನು ಮಾಡಿ ಬಂದಿಲ್ಲಲ್ಲ, ಹಂಗೆ ಬಂದೇವಿ. ನಡಿ. ಹೌದಾ? ನಡಿ ಕುಸ ನಾಷ್ಟ ಮಾಡಿ ನೋಡಿವ. ಇಲ್ಲ ನಾ ಅಂತೂ ಮಾವನ್ ನೋಡಾಕಬೇಕು, ನಾ ಬಂದು ಸರ್ಪ್ರೈಸ್ ಕೊಡಾಕಬೇಕು. ನಾ ಹೊಲಕ್ಕೆ ಹೋಗ್ತೀನಿ. ಅಯ್ಯೋ ಏನಾಯ್ತು ಹುಡುಗಿ? ಅಮ್ಮು ಹೊಲಕ್ಕದು ಬ್ಯಾಡ್ ಬಾ, ಇವ ಬಿಸ್ಲಾಗ. ಅಮ್ಮು ಬ್ಯಾಡ್ ಬಾವ, ಬಿಸಿಲೈತಿ. ಇಲ್ಲ ನಮ್ಮ ಮಾಮ ನೋಡಾಕಬೇಕು, ನಾ ಹೋಗತ್ತೀನಿ. ನೀವು ಹೊಲದಾರ ಗೊತ್ತಿತ್ತಿನ್ಲಿ? ಗೊತ್ತೈತ್ ಬಿಡ ಅಜ್ಜಿ. ಅಮ್ಮ ಕೇಳು, ಹಿಂಗೆಲ್ಲ ಮಾಡೋದಾಗಿದ್ರೆ ನನ್ ಕರ್ಕೊಂಡ ಬರ್ತಿದ್ದಿಲ್ಲ ನೋಡತ್ತಾಗ. ಬಾಯ್ ನನ್ನ ಹೊಂಟೆ. ಏನ್ ಹುಡುಗಿ ಇದು? ಅಮ್ಮ ಬಿಸಿಲ ಬ್ಯಾಡ್ ಬಾರ ಯವ್ವ. ಏನೇವ ಹೊಲದಾರಿ ಸುಮಾರು ಇರ್ತಾವು, ಬ್ಯಾಡ್ ಬಾ ಅಮ್ಮು. ನೋಡ್ಕೋತಾರ ನಿಂತಿರಲ್ಲ, ಹುಡುಗಿ ಒಂದ ಓಡಿ ಹೋತ. ಹೋಗ್ರಿ ಆ ಹುಡುಗಿ ಇನ್ನಿಂದ ಹೋರಿ. ಓ ದೇವ, ಇದು ಬ್ಯಾರೆ. ನಾನು ನಾಷ್ಟ ಆಗಂತ ಮನೆಗೆ ಬಂದಿದ್ದೆ, ಈಗ ನಾಷ್ಟ ಮಾಡಲಿ ಮತ್ತೆ ಹೋಗ್ಕೋಬೇಕಾ? ಓ ನಿಮ್ ನಾಷ್ಟ ಮನೆ ಹಳ ಹೋತ. ಆ ಹುಡುಗಿ ಪ್ಯಾಟರ್ನ್ ಹುಡುಗಿ ನಮ್ಮ ಹಳ್ಳಾಗಿದ್ದ ಸೈಡ್ ಗೊತ್ತಿಲ್ಲ. ಎಲ್ಲರ ಹೋದ್ರೆ ಏನ್ ಮಾಡುದು? ಹೋಗ್ರಿ ಹಿಂದೆ ನೋಡೋರಿ. ಯಾವಾಗ ಹೋಗಿತ್ತು ಹೊಲಕ್ಕ? ಹೊಲದ ದಾರಿ ನೆನಪೈತೋ ಇಲ್ಲೋ, ಹಂಗ ಓಡಿ ಹೋದ್ಲಕ್ಕಿ. ಹೋಗ್ರಿಪ್ಪ ನೋಡಕ್ ಹೋಗ್ರಿ, ಹುಡುಗಿ ಬಂದ ಹೋಗೈತಿ. ಹೆಣ್ಣು ಹುಡುಗಿದ. ಆತು ಮಾರಾಯ, ಎದಕ್ಕೆ ಹಾಡ್ತೀರಿ? ಹೋಗ್ತೀನಿ. ಅಪ್ಪ ಆದ್ಮೇಲೆ ಬೆದರಿಸಿ ಕರ್ಕೊಂಬ ಅಪ್ಪಾಕಿನ. ನೋಡ್ ಮಾತ ಕೇಳಂಗಿಲ್ಲ. ಇಷ್ಟು ದೊಡ್ಡದ ಹುಡುಗಿ ಕಾಲೇಜ್ ಕೊಂಡ್ರು ಇನ್ನ ಹುಡುಗಾಟನ ಬಿತ್ತಿಲ್ಲ ನನ್ನ ಮಗ. ಮಾಮ ನೋಡ್ಬೇಕಂತ ಓಡಿ ಹೋದ. ಅವ್ ಮನಿಗ್ ಬರ್ತಿದ್ದಿಲ್ಲನ. ಏನ್ ಹುಡುಗಿ ಏನ? ನಡಿವಾ ನೀ ಒಳಗೆ ನಡಿ, ಕೈಕಾಲು ಮುಖ ತಕೊ ನಡಿ. ಬರ್ತಾ ಹೂನವ ನೋಡು ಹುಚ್ಚ ಹುಡುಗಿನ. ಒಂದು 4 ದಿನ ನೆಮ್ಮದಿಯಿಂದ ಇದ್ದು ಕರ್ಕೊಂಬ ಬಂದ್ರ ತವ್ರ ಮನಿಗೆ ಹೋದ್ರಾತಂತಂದ್ರೆ ಇದೊಂದು ಕಾಟ ನಮಗತ್ತ. ಬರ್ತಾ ನಡ್ಲಿ. ಹಂಗೆ ನಾನು ಹೊಲದ ದಾರಿ ಸುಮಾರು, ಬಿಸಿಲು ಬ್ಯಾರೆ, ನಮ್ಮನೆ ಬಿಸಿಲು ಹೊಡ್ಯಾತೈತಿ. ಅದಕ್ಕೆ ಗಾಳಿ ಪಾಳಿ ಅಂತೇಳಿ ಹೆದರಿಕೆ ಬರ್ತೈತವ ನಮಗೆ ಹೆಣ್ಣು ಮಕ್ಕಳನ್ನ ಕಳ್ಸಾಕ. ಒಬ್ಬೊಬ್ಬರ ನಮಗಾದ್ರೆ ರೂಢಿ ಇರ್ತೈತೆ, ನಾವು ಹೋಗಿ ಬಂದು ಮಾಡ್ತಿರ್ತೇವೆ. ಅವು ಎಂದಾರ ಒಂದಿನ ಬಂದು ಹೋಗೋದು ಮಾಡೋದು ಮಾಡ್ತಾವಲ್ಲ, ಅದಕ್ಕೆ ನಡಿ ನೀ ಕೈಕಾಲು ಮುಖ ತನಕ ನಡಿ. ಬರ್ತಾ ಅವ ಆ ಬ್ಯಾಗ್ನಾಗ ಹಾಲದು ಇದು ತಂದೆ ನೋಡೋನ್ ಸ್ವಲ್ಪ ತೆಗೆದು ಕಾಸ್ತೀಯಾ? ನಡಿ ಮಗ.